ನೀವು ಗೋಮಾಳ ಸರ್ವೆ ನಂಬರ್ ಅಲ್ಲಿ ಎಲ್ಲ ನಿಮ್ಮ ಏನು ಪಕ್ಷದ ಪರವಾಗಿರೋರಿಗೆ ಮಾತ್ರ ಮಂಜೂರಾತಿ ಮಾಡಿಕೊಟ್ಟಿದ್ದೀರಿ ಅಂತ ಆರೋಪ ಇದೆ. ದಯವಿಟ್ಟು ಅದನ್ನ ಕೂಡಲೇ ಬಿಡುಗಡೆ ಮಾಡಿ. ಆ ತರ ಏನಾದ್ರು ನಮ್ಮವ್ರಿಗೆ ಏನಾದ್ರು ಕೊಟ್ಟಿದ್ರೆ ಈ ಚೇರಲ್ಲಿ ನಾನು ಕೂತ್ಕೊಳ್ಳಲ್ಲ ಅಂತ ಹೇಳಿದಿಲ್ಲ ಮೇಡಮ್. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಮೇಡಮ್. ಆ ತರದ್ದು ಅವ್ಯವಹಾರ ಆಗಿದ್ರೆ ನಾನು ಖಂಡಿತ ಸರಿಪಡಿಸ್ತೀನಿ. ನನಗೆ ಗೊತ್ತಿಲ್ಲದೆ ಆಗಿದ್ರೆ, ನನಗೆ ಗೊತ್ತಿದ್ದಂತೂ ನಾನು ಸೈನ್ ಮಾಡಿಲ್ಲ ಮೇಡಮ್. ಅದ್ರಲ್ಲಿ ಏನಾರು ನಾನು ಸೈನ್ ಮಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಹೊತ್ತು ನಾನು ರಾಜೀನಾಮೆ ಕೊಡ್ತೀನಿ ಮೇಡಮ್ ಈ ಜಾಗಕ್ಕೆ. ಕುಮಾರಸ್ವಾಮಿ ಅವರು ಮಾಡಿರೋ ಕೆಲವೊಂದು ಈ ಕೆಲಸಗಳಿದಾವೆ 20 ವರ್ಷಗಳ ಹಿಂದೆ ಮಾಡ್ಬಿಟ್ಟು ಇವತ್ತು ಮಾಡಕ್ ಹೋಗ್ತೀನಿ. 20 ವರ್ಷಗಳ ಹಿಂದೆ ತರ ಇವತ್ತು ಬೆಂಗಳೂರು ಇದೆಯಾ ಸರ್? ದಯವಿಟ್ಟು ಇಂಥ ಯಾವುದೇ ಒಂದು ಯೋಜನೆ ತಂದ್ರೆ ತರಾತುರಿಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಸರ್. ದಯವಿಟ್ಟು ಬೇಗ ಮಾಡಕ್ ಹೇಳ್ಬಿಡಿ. ಯಾಕಂತಂದ್ರೆ 20 ವರ್ಷಗಳ ಹಿಂದೆ ತಂದಿರೋ ಯೋಜನೆ ಇವತ್ತು ಮಾಡ್ತೀನಿ ಅಂದ್ರೆ ಏನಾಗುತ್ತೆ ಗೊತ್ತಾ? 20 ವರ್ಷಗಳಿಂದ ಬೆಂಗಳೂರು ಇವತ್ತಿಲ್ಲ. 20 ವರ್ಷಗಳಿಂದ 50,000 ಸೈಟ್ ಸಿಗ್ತಾ ಇತ್ತು. ಇವತ್ತು 5 ಕೋಟಿ ಕೊಟ್ಟರು ಆ ಜಾಗದಲ್ಲಿ ಸೈಟ್ ಸಿಗ್ತಾ ಇಲ್ಲ. ದಯವಿಟ್ಟು ಇಂಥವಕ್ಕೆ ಅತಿ ಬೇಗ ಏನಾದ್ರೂ ಇದೆ ಇತ್ತೀಚೆಗೆ ಆಡ್ಬಿಡಿ ಸರ್. ಆಯ್ತು, ನಿಮ್ಮ ಅಭಿಪ್ರಾಯನ ಖಂಡಿತ ನಾವು ಹೇಳಿದೀವಿ. ಯಾವುದೇ ಸರ್ಕಾರಿ ಯೋಜನೆಗಳನ್ನ ಡಿಲೇ ಮಾಡಬೇಡಿ, 1 ವರ್ಷದಲ್ಲಿ ಸರ್ಕಾರಿ ಯೋಜನೆಗಳನ್ನ ಮುಗಿಸಿ ಅಂತ ಹೇಳಿ ನಾವು ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದೀವಿ. ಖಂಡಿತ ಅದು ಮಾಡ್ತೀವಿ. 20 ವರ್ಷದಲ್ಲಿ ನಾವು 20 ವರ್ಷದ ಕೌಂಟ್ ಹಾಕೊಂಡ್ರೆ ಅಷ್ಟು ದಿನ ವನವಾಸದಲ್ಲಿ ಇದೀವಿ. ಹಂಗಾಗಿ ನಾವು ನಿಮಗೆ ನೇರವಾಗಿ ಮನವಿ ಮಾಡಿದ್ವಿ. ನೀವು ಖಂಡಿತ ನೀವು ನಮಗೆ ಏನೇನು ಭರವಸೆಗಳನ್ನ ಕೊಟ್ಟಿದ್ದೀರಾ. ನಾನು ಒಂದ್ ಸರ್ಕಾರ ಕೂಸೆತ್ತಿತು, ಇನ್ನೊಂದ್ ಸರ್ಕಾರ ಅನಾಥಾಶ್ರಮಕ್ಕೆ ಬಿಡ್ತು. ನಾವು ಅನಾಥಾಶ್ರಮದ ಬೆಳೆದೇನೆ ದೊಡ್ಡದಾಗಬೇಕು. ಅವ್ರು ಹೊರಗಡೆ ನಿಂತು ಮಾತಾಡೋ ಅಷ್ಟು ಈಸಿ ಅಲ್ಲ ಬದುಕು. ಅವರು ಕೂಡ ಪರವಾಗಿರ್ತಕ್ಕಂಥವ್ರು. ಇವತ್ತೇನಾದ್ರೂ ಕೂಡ ಇವತ್ತು ಈ ಬೆಲೆ ಬಂದಿದ್ರೆ 2 ಕೋಟಿ ಮೇಲ್ಪಟ್ಟು ಬೆಲೆ ಬಂದಿರತಕ್ಕಂಥದ್ದು ಅಥವಾ ಅಲ್ಲಿ ರಿಹ್ಯಾಬಿಲಿಟೇಷನ್ ಏನಾದರೂ ಆಗಬೇಕು ಅಂತಕ್ಕಂಥದ್ದು ಇದ್ರೆ ಐಎಂಎನ್ ಹೋರಾಟನೂ ಕೂಡ ಅದರಲ್ಲಿದೆ. ಸಿಎಂ ಅವ್ರ ಮೇಲೆ ಗಲಾಟೆ ಮಾಡಿ ಇದೇ ತರ ಆಗ್ಬೇಕು ನಮ್ಮ ರೈತರಿಗೆ, ಈ ರೀತಿನೇ ಆಗ್ಬೇಕು ಅಂತೇಳಿ ಅವ್ರು ಹೋರಾಟ ಮಾಡಿ ಏನೇನು ರಿಹ್ಯಾಬಿಲಿಟೇಷನ್ ಕೂಡ ಅವ್ರು ಹೇಳಿರ್ತಕ್ಕಂಥದ್ದೆಲ್ಲ ಕೂಡ ಅನುಷ್ಠಾನ ಮಾಡಿದೀವಿ ನಾವು. ಅದರಿಂದ ಅವ್ರು ಹೇಳ್ದಂಗೆ ಇದು ಯೋಜನೆ 20 ವರ್ಷದ್ದೇನೆ, ಬಟ್ ಈಗ ಚಾಲನೆ ಕೊಟ್ಟಿದ್ದೀವಿ. ನಾಳೆ ಅವ್ರ ಸರ್ಕಾರದವರೇ ಬಂದು ಮಾಡ್ಬೋದು, ಅದಕ್ಕೆ ನಮ್ದೇನು ತಕರಾರಿಲ್ಲ. ಅವರೇ ಮಾಡಲಿ, ಇಲ್ಲ ನಮಗೆ ಅಧಿಕಾರ ಜನ ಕೊಟ್ರೆ ನಾವು ಮಾಡ್ತೀವಿ ಅಷ್ಟೇ. ಬಾಲಣ್ಣ ಅವರ 20 ವರ್ಷದಿಂದ ನೀವು JDS ಅಲ್ಲಿ MLA ಆಗಿದ್ರಿ, ನೀವು ಆ ಸರ್ಕಾರದಲ್ಲಿ ಭಾಗಿಯಾಗಿದ್ರಿ. ಆವತ್ತು ನೀವು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೋದಾಗ ಈಗ ನಮ್ಮ ಗ್ರೇಟರ್ ಬೆಂಗಳೂರು ಡೈರೆಕ್ಟರ್ ಇದಾರಲ್ಲ, ಅವ್ರ ಯಜಮಾನ್ರೇನೆ ಈ ಟೌನ್ಶಿಪ್ ಮಾಡಿಕೊಡ್ದು ನಿಲ್ಲಿಸಬೇಕು ಅಂತ ಹೇಳಿ ಒಂದು ರೈತರು ಗುಂಪು ಮಾಡಿಕೊಂಡು ಹೋರಾಟ ಮಾಡಿ ನಿಲ್ಸಿದ್ರು. ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರೆ ಪೆನ್ನು ಪೇಪರ್ ಕೊಟ್ಟಿದ್ದೀವಿ. ಇವತ್ತು ಪೆನ್ನು ಪೇಪರ್ ನಿಮ್ಮ ಹತ್ರನೂ ಇದೆ, DK ಶಿವಕುಮಾರ್ ಸಾಹೇಬ್ರ ಹತ್ರನೂ ಇದೆ ಪೆನ್ನು ಪೇಪರ್. ನೀವ್ ಹೇಳಿದ್ರೆ ನಾವು ಹೈಯೆಸ್ಟ್ ರೇಟ್ ಕೊಟ್ಬಿಟ್ಟಿದೀವಿ ಅಂತ. ಸ್ವಾಮಿ, ಇದೇ 2013 ಆಕ್ಟ್ ತಂದವರು ಮನಮೋಹನ್ ಸಿಂಗ್ ಅವರು, ಆ ಆಕ್ಟ್ ಅಲ್ಲೇ ಇದೆ. ನೀವು 3 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಹೈಯೆಸ್ಟ್ ಏನ್ ರೇಟ್ ಇದೆ ಅದನ್ನು ಕೊಡಬೇಕು ಅಂತ ನೀವು ಕನ್ನಡದಲ್ಲೇ ಇದೆ, ತೆಗೆದು ನೋಡಿ. ರೈತರಿಗೆ ಬೇಕಾಗಿರೋದು ಪರಿಹಾರ ಸರ್. ವಿಧಾನಸೌಧಕ್ಕೆ ಅವ್ರು ಬರ್ತಾರೋ ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರು ನಮಗೆ ಮತ್ತೊಮ್ಮೆ ನಮಗೆ ರೇಟಿನ ಬಗ್ಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದಾರೆ. ಅವರು ಅವ್ರಿಗೆ ಅವಕಾಶ ಮಾಡ್ಕೊಡ್ತೀವಿ. ನೀವು 21 ಜನ ಕರ್ಕೊಂಡ್ ಬನ್ನಿ, ನಾವು CM ಲಿಂಗಪ್ಪನವರ ನೇತೃತ್ವದಲ್ಲಿ ಅಲ್ಲಿ ಮೀಟಿಂಗ್ ಮಾಡ್ತೀವಿ. ಅವ್ರು ಹೇಳ್ದಂಗೆ ನಾವು ಒಪ್ಕೊಂಡಿದೀವಿ ಮೇಡಮ್, ಕರೆಸ್ತೀವಿ. ಬಾಲಣ್ಣ ಅವರೇ, ಇವಾಗ ಯಾರ ಪರನೂ ಬಂದಿಲ್ಲ ಇಲ್ಲಿ, ಎಲ್ಲ ರೈತರ ಪರನೇ. ನೀವು ರೈತರೇನೆ. ನಾವು ಕೇಳ್ಕೊಳ್ಳೋದು ಇಷ್ಟೇ, ಅಧಿಕಾರ ನಿಮ್ ಕೈ. ನಾವು ಮೆರವೇಗೌಡನ್ ದೊಡ್ಡಿ. ಅಧಿಕಾರ ಸರ್ಕಾರ ನಿಮ್ ಕೈಲಿದೆ. ಕುಮಾರಣ್ಣ ಅವ್ರ ಕೈಲಿದ್ದೀರಾ, ನಾವು ಅಲ್ಲೇ ಹೋಗಿ ಕೇಳ್ತಾ ಇದ್ವಿ. ನೀವ್ ಹೇಳ್ತಾ ಇದ್ದೀರಾ ಮಾತು ಮುಂಚೆ ಅವ್ರು ಬರ್ತಾ ಇದ್ದಾರೆ, ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ. ನೀವು ಬನ್ನಿ, 1.5 ವರ್ಷ ಆಗಿದೆಯಲ್ಲ. DK ಶಿವಕುಮಾರ್ ಬರೋದ್ ಬೇಡ ಸರ್, ನೀವು ಬನ್ನಿ. ಒಂದ್ 2 ನಿಮಿಷ ರೈತರ ಕಷ್ಟ ಏನು ಅಂತ ಕೇಳಿ. ನಿಮ್ಗೇನಾದ್ರು ಒಂದ್ ಹೆಚ್ಚು ಕಮ್ಮಿ ಆದ್ರೆ ರೈತರೆಲ್ಲ ಹೊಣೆಯಾಗಿರ್ತೀವಿ. ಅಲ್ಲ ಸರ್, ನೀವ್ ಹೇಳಿದೀರಾ ಭಯ 5,000 ಜನ ಪೊಲೀಸರು ಇದ್ದಾರೆ, ಗಲಾಟೆ ಮಾಡ್ತಾರೆ ಅಂತ ಹೇಳಿದೀರಾ. ಜಮೀನ್ ಕೊಡಕ್ಕೆ ಈಗ ಅಣ್ಣ, ಈಗ 80% ಇರಿ ಅಣ್ಣ, 80% ಒಂದ್ ನಿಮಿಷ ಇರಿ ಅಣ್ಣ. 80% ಅಂತ ಹೇಳ್ತಿದ್ದೀರಲ್ವಾ. ಈಗ 2 ಕಡೆನೂ ಕೂತ್ಕೊಬಿಡ್ತೀವಿ, ಆಧಾರ್ ಕಾರ್ಡ್ ಪಾಣಿ ಸಮೇತ ಕೂತ್ಕೊಬಿಡ್ತೀವಿ. ಈಗ ಕೊಡೋರು 80% ಆಯ್ತು ಅಂದ್ರೆ ಧಾರಾಳವಾಗಿ ನಾವು ಬಿಟ್ಕೊಡ್ತೀವಿ ಅಣ್ಣ. 80% ಇದ್ರೆ ನಾವು ಧಾರಾಳವಾಗಿ ಬಿಟ್ಕೊಡ್ತೀವಿ ಅಣ್ಣ. ಮೇಡಮ್, ಹಂಗ್ ಸಾಧ್ಯನಾ ಮೇಡಮ್? ಏನಾರು ಒಂದು ತೀರ್ಮಾನ ತಗೋಬೇಕು, ಇಲ್ಲ ಬಿಡಬೇಕು ಇಲ್ಲ ಮಾಡಬೇಕು. ಈಗ ಕೆಲವ್ರು ಬೇಕು ಅಂತಾರೆ, ಕೆಲವ್ರು ಬೇಡ ಅಂತಾರೆ. ನಾವೇನಾರು ಒಂದು ತೀರ್ಮಾನ ತಗೋಬೇಕು. ಇಲ್ಲ ಮಾಡಿ, ಕೆಲವ್ರಿಗೆ ನೀವು ಮಾಡ್ಕೊಳ್ಳಿ, ಕೆಲವ್ರಿಗೆ ನೀವು ಬಿಟ್ಬಿಡಿ ಅಂತ ಹೇಳಕ್ ಆಗಲ್ಲ ಮೇಡಮ್. ನಿನ್ ಬಗ್ಗೆ ಅದು ನೀವು ಒಪ್ಕೊಳ್ಳೋದಾದ್ರೆ ಬರ್ತೀನಿ ಕಣವ, ನಾವು ಅಲ್ಲಿಗೆ ಬರ್ತೀನಿ, ನಿಮ್ ಜಾಗಕ್ಕೆ ಬಂದು ಮಾತಾಡ್ತೀನಿ. ಆಲ್ರೆಡಿ ನೀವು ಚೆಕ್ ಕೊಡ್ತಾ ಇದೀನಿ ಅಂತ ಹೇಳ್ತೀರಾ, ಚೆಕ್ ವಾಪಸ್ ಇಸ್ಕೊಂಡು RTGS ಮಾಡ್ತಿದ್ದೀರಾ, ನೋಡಿದೀವಿ. ಸೊ ನೀವು RTGS ಮಾಡಿ ಆಲ್ರೆಡಿ ದುಡ್ಡು ಕೊಡ್ತಿರೋರು ಹೋರಾಟಕ್ಕೆ ಏನ್ ಮಾಡ್ತಿದ್ದೀರಾ? ಆಲ್ರೆಡಿ ನೀವು ಅಕ್ವೈರ್ ಮಾಡ್ತಿದ್ದೀರಲ್ಲ, ಹೋರಾಟ ಬಿಟ್ಬಿಟ್ಟು ಬಂದು ದುಡ್ಡು ತಗೊಳ್ಳಿ ಅಂತ ಮನವಿ ಮಾಡ್ತಾ ಇದೀವಿ. ನೀವು 85% ಅಂತ ಹೇಳ್ತಾ ಇದೀರಲ್ಲ, ನೀವು 85% ತೋರಿಸಿ. ಇಲ್ಲಿ ನಾವು ಎಷ್ಟು ಜನ ಅಬ್ಜೆಕ್ಷನ್ ಕೊಟ್ಟಿದ್ವಿ ಅನ್ನೋದು ನಾವು ಇಲ್ಲೇ ತೋರಿಸ್ತೀವಿ. ಈ ಕೂಡಲೇ ತೋರಿಸಿ, ಇಲ್ಲೇ ತೋರಿಸ್ತೀವಿ ನಾವು.
ಆಯ್ತು ಮೇಡಮ್, ಅದನ್ನ ಇಸ್ಕೊಳ್ಳಿ ಮೇಡಮ್, ವೆರಿಫೈ ಮಾಡ್ತೀವಿ. ಅದೇನೋ ನಮ್ಮ ಅಬ್ಜೆಕ್ಷನ್ ಆ ತರ ಕಾಣ್ತಾ ಇಲ್ಲ. ಅವ್ರು ಏನ್ ತಂದವ್ರೆ ಅಂತ ಗೊತ್ತಿಲ್ಲ, ವೆರಿಫೈ ಮಾಡ್ತೀವಿ ಮೇಡಮ್. ನೀವು ಯಾರು ಭೂಮಿ ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ ಅವ್ರಿಗೂ ಶಾಸಕರು, ಯಾರು ಭೂಮಿ ಕೊಡ್ಲಿಕ್ಕೆ ಸಿದ್ಧರಿಲ್ಲ ಅವ್ರಿಗೂ ಶಾಸಕರು, ಅವ್ರ ಪ್ರತಿನಿಧಿ ನೀವು. ಇವ್ರಿಗೂ ನ್ಯಾಯ ಆಗಬೇಕು ಅಂತಂದ್ರೆ ನೀವು ಅವ್ರ ಹತ್ರ ಹೋಗ್ಬೇಕು, ಮಾತುಕತೆಯನ್ನ ಮಾಡಬೇಕು ಅಂತ ಹೇಳಿ ಈ ರೈತರು ಆಗ್ರಹಿಸ್ತಾ ಇದ್ದಾರೆ. ಆ ಪ್ರಯತ್ನ ನಿಮ್ಮ ಕಡೆಯಿಂದ, ನಿಮ್ಮ ಸರ್ಕಾರದ ಕಡೆಯಿಂದ ಹೇಗಾಗುತ್ತೆ? ಖಂಡಿತ ಮಾಡ್ತೀವಿ ಮೇಡಮ್. ಇವರು ರಾಜಕೀಯವನ್ನ ಹೊರತುಪಡಿಸಿ ನಿಜವಾದ ರೈತರು ನಾನು ಕರೆದ್ರೆ ನಾನು ಹೋಗಿ ಅಲ್ಲಿ ಕೂತ್ಕೊಂಡು ಅವ್ರ ಸಮಸ್ಯೆ ನಾನು ಹೇಳ್ತೀನಿ, ನಾನು ಅಲ್ಲಿ ಹೋದಾಕ್ಷಣಕ್ಕೆ ಯೋಜನೆ ಬಿಟ್ಬಿಡ್ತೀನಿ ಅಂತ ನಾನು ಅಲ್ಲಿ ಬಂದು ಹೇಳಲ್ಲ. ನೀವೇನಾದ್ರೂ ಕೂಡ ರಿಹ್ಯಾಬಿಲಿಟೇಷನ್ ವಿಚಾರ ಇರ್ಬೋದು ಅಥವಾ ಹಣಕಾಸಿನ ವಿಚಾರ ಅವ್ರು ಹೇಳಿದ್ರು, ಅಲ್ಲಿ ಪಕ್ಕದಲ್ಲಿ ಅಷ್ಟು ರೇಟ್ ಆಗಿದೆ, ಇಷ್ಟು ರೇಟ್ ಆಗಿದೆ, ನಿಮ್ಮ 13 ಆಕ್ಟ್ ಪ್ರಕಾರ ಇನ್ನೂ ಜಾಸ್ತಿ ಮಾಡ್ಬೋದು, ಅದನ್ನೆಲ್ಲ ಪರಿಶೀಲನೆ ಮಾಡ್ತೀನಿ ಮೇಡಮ್. ಅವ್ರು ಕರೆದ್ರೆ ನಾನು ಖಂಡಿತ ಹೋಗಿ ಸ್ಪಂದಿಸ್ತೀನಿ ಮೇಡಮ್, ಅದರಲ್ಲಿ ಏನಿಲ್ಲ. ಆಯ್ತು, ರೈತರ ಪರವಾಗಿ ನಿಲ್ಲುವ ಸರ್ಕಾರ ಇದಾಗ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಒಬ್ಬ ರೈತನ ಕಣ್ಣೀರಿನ ಮೇಲೆ ಒಂದು ಟೌನ್ಶಿಪ್ ಆದ್ರೆ ಬಹುಶಃ ಟೌನ್ಶಿಪ್ ಏನ್ ಅನ್ಕೊಂಡಿದ್ದೀರಿ ಆ ಪ್ರಗತಿ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಸಾಧ್ಯ ಆದಷ್ಟು ಎಲ್ಲರ ರೈತರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಸರ್ಕಾರ ನಿರ್ಧಾರ ಕೈಗೊಳ್ಳಿ ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಕೂಡ. ಹಾಗೆ